ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಪಕ್ಷದ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಎಲ್ಲ ನಗರ ಪಾಲಿಕೆ ಸದಸ್ಯರು, ನಂತರ ಪಕ್ಷದ ಎಲ್ಲ ನಾಯಕರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಹಂಗಾಗಿ ಅಶೋಕ್ ಅವರು ಆಲ್ರೆಡಿ ಅವ್ರಿಗೆ ಸ್ವಾಗತವನ್ನು ಕೂಡ ಕೋರುವಂಥ ಕೆಲಸ ಆಗಿದೆ. ಜೊತೆಲಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ರಾಜ್ಯದಲ್ಲಿ SIR ನಡೀತಿದೆ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಮತದಾರ ವಿಶೇಷ ಸಮಗ್ರ ಮತ ಪರಿಷ್ಕರಣೆ ಆರಂಭ ಆಗಿದೆ. ಆದರೆ SIR ನಡೆಸಿರುವಂಥದ್ದು ಚುನಾವಣೆ ಆಯೋಗನ ಇಲ್ಲ ಆದ್ರಿಗನ ಕರ್ನಾಟಕದಲ್ಲಿದ್ದಂಥ ಸರ್ಕಾರ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಯಾಕಂದ್ರೆ ರಾಜ್ಯದಲ್ಲಿ SIR ಕಳೆದ ಒಂದು ವಾರದಿಂದ ಹೇಗೆ ನಡೀತಿದೆ ಅನ್ನೋದ್ರಿಗಿನ ಇವತ್ತು ಸಂತೆಯಲ್ಲಿದ್ದಂಥ ಕುರಿಗಳು, ಮೇಕೆಗಳು, ದನಕರುಗಳನ್ನು ಸಂತೆಯಲ್ಲಿ ಕರ್ಕೊಂಡೋಗಿ ಅಲ್ಲಿ ಒಂದು ಕಡೆ ಕೂಡಾಕಿದ್ರೆ ಯಾವ ರೀತಿಯಲ್ಲಿ ಮಧ್ಯಸ್ಥರು ಯಾವ ರೀತಿಯಲ್ಲಿ ವ್ಯಾಪಾರವನ್ನು ಮಾಡ್ತಾರೋ ಆ ರೀತಿ ಸರ್ಕಾರ ವ್ಯಾಪಾರವನ್ನು ಮಾಡೋಂಥ ಕೆಲಸ ಆಗ್ತಾ ಇದೆ. ಇವತ್ತು ಆ ಮಾರಾಟದಲ್ಲಿ ಕುರಿಗಳಾಗಿರ್ಬೋದು, ದನಗಳಾಗಿರ್ಬೋದು, ಹಸುಗಳಾಗಿರ್ಬೋದು ಸಾಮೂಹಿಕವಾಗಿ ಮಾರಾಟ ಆಗ್ಬೇಕಲ್ಲ. ಈ ಸಾಮೂಹಿಕವಾಗಿ ಮಾರಾಟ ಆಗೋಬೇಕಾದ್ರಿಗಿನ ಅಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲೊಂದು ಕೆಲವೊಂದು ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಇವತ್ತು ಆ ಪ್ರಕ್ರಿಯೆಯಲ್ಲಿ ಸಾಮೂಹಿಕವಾಗಿ ಮಾರಾಟ ಮಾಡೋದ್ರ ಜೊತೆಲಿ ಇವತ್ತು ಸರ್ಕಾರ ಬೇಜವಾಬ್ದಾರಿತನದಿಂದ ಇವತ್ತು ಎಲ್ಲ ರೀತಿಯಲ್ಲಿ ಸರ್ಕಾರ ತೊಂದರೆಗಳು ಮಾಡ್ತಾ ಇದೆ. ಜೊತೆಲಿ ಈ ರೀತಿ ಬೇಜವಾಬ್ದಾರಿತನ ಕೂಡ ನಡೆಸಂತ ಕೆಲಸ ಆಗ್ತಾ ಇದೆ. ಬಹುಶಃ SIR ಅನ್ನೋಂಥದ್ದು ಪವಿತ್ರವಾದಂತ ಒಂದು ಕಾರ್ಯಕ್ರಮ. ಈ ಪವಿತ್ರವಾದಂತ ಕಾರ್ಯಕ್ರಮವನ್ನು ಈ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಕುಲಗೆಡಿಸಂತ ಕೆಲಸ ಮಾಡ್ತಾ ಇದಾರ. ಯಾಕಂದ್ರೆ ಇವತ್ತು ಸಂತೆಯಲ್ಲಿ ಮಾರಾಟಕ್ಕೆ ಇಟ್ಟಂತ ಕುರಿಗಳ ತರ ಯಾವ ರೀತಿಯಲ್ಲಿ ತಲೆಯಲ್ಲಾಡಿಸ್ತಾವೋ ಕುರಿಗಳು, ಮಾಲೀಕರು ಹೇಳಿದಂತೆ ಕುರಿಗಳ ತಲೆಯಲ್ಲಾಡಿಸ್ತಾವೋ ಆ ರೀತಿಯಲ್ಲಿ ಇವತ್ತು ಕುರಿಗಳ ಎಲ್ಲ ಕೂಡ ಇವತ್ತು ತಲೆ ಅಲ್ಲಾಡಿಸಂತ ಕೆಲಸ ಆಗ್ತಾ ಇದೆ. ಈ ಕುರಿಗಳು ಯಾರಂದ್ರೆ ಯಾರು ಅಲ್ಲ, ಇವತ್ತು ರಾಜ್ಯದಲ್ಲಿದ್ದಂತ ಎಲ್ಲ ಅಧಿಕಾರಿಗಳು. ಇವತ್ತು ಈ ಕುರಿಗಳ ತರ ತಲೆ ಅಲ್ಲಾಡಿಸಿರುವಂತದ್ದು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಮಾತು ಕೇಳಿ, ಸರ್ಕಾರದ ಮಾತುಗಳು ಕೇಳಿ ಇವತ್ತು ಕುರಿಗಳ ತರ ಇವತ್ತು ಸರ್ಕಾರದಲ್ಲಿ ಇದ್ದಂತ ಅಧಿಕಾರಿಗಳು ಇವತ್ತು ಯಾರ್ಯಾರು ಇವತ್ತು ಮತ ಪರಿಷ್ಕರಣೆಗೆ ಇವತ್ತು SIRಗೆ ಹೋಗ್ತಿದ್ರೆ ಎಲ್ಲರೂ ಕೂಡ ಕುರಿಗಳು ತಲೆ ಅಲ್ಲಾಡಿಸಂತ ಕೆಲಸ ಮಾಡ್ತಿದೆ. ಇವತ್ತು DK ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಎಲ್ಲ BLOಗಳು ಎಲ್ಲ BLOಗಳು ಇವತ್ತು ಹೋಗಿ ಇವತ್ತು ಫಾರಂಗಳನ್ನು ಕೊಟ್ಟು ಏನೇನು ಫಾರ್ಮಾಲಿಟಿ ಮಾಡ್ಬೇಕು ಅವೆಲ್ಲ ಕೂಡ ಫಾರ್ಮಾಲಿಟಿ ಮಾಡಿಸ್ಬೇಕು ಅನ್ನೋಂಥ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಮಾಡಿ ಕುಂತಾರ. ಒಂದು ವಾರದಿಂದ ಯಾರು ಕೂಡ ನೆಮ್ಮದಿಯಿಂದ ಯಾರು ಮತದಾರರು ಯಾರಿದಾರೋ ಅವರು ಪ್ರಾಮಾಣಿಕವಾದಂಥವ್ರು ಇವತ್ತು ಮತ ಪರಿಷ್ಕರಣೆ ಆಗ್ತಾ ಇದೆ, ಅದನ್ನ ಆಗ್ಬೇಕು, ಓಟ್ ಹಾಕ್ಬೇಕನ್ನಂತ ವಿಚಾರದಲ್ಲಿ ಏನ್ ನಡೀತಾ ಇದೆನೋ ಅದರಲ್ಲಿ ಇವತ್ತು ದೊಡ್ಡ ಮೋಸ ಮಾಡಂತ ಕೆಲಸ ಇವತ್ತು ಎಲ್ಲ BLO ಅಂದ್ರೆ ಅದು ಸರ್ಕಾರಿ ಅಧಿಕಾರಿಗಳು ಮಾಡಂತ ಕೆಲಸ ಮಾಡ್ತಿದೆ. ಅವ್ರೆಲ್ಲರಿಗೂ ತಕ್ಷಣ ಬಂಧಿಸ್ಬೇಕು. ಈ BLO ಯಾರು ಅಧಿಕಾರಿಗಳು ಇದಾರೋ ಅವ್ರು ತಕ್ಷಣ ಎಲ್ಲಿ ಬೇಕಲ್ಲಿ ಬಂಧಿಸಂತ ಕೆಲಸ ಆಗ್ಬೇಕು. ಅವ್ರನ್ನ ಯಾರನ್ನು ಕೂಡ ಬಿಡಬಾರ್ದು. ಯಾಕಂದ್ರೆ ಇವತ್ತು ಈ SIR ವಿಚಾರದಲ್ಲಿ ಏನು ಚುನಾವಣೆ ಆಯೋಗ ಏನು ಅವ್ರು ಹೇಳಿದೆನೋ ಅದೆಲ್ಲವನ್ನು ಕೂಡ ಗಾಳಿ ತೂರಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೆಲವೊಂದು ವಿಚಾರಗಳನ್ನು ನಾನು ಮುಂದೆ ಕೇಳುವಂತ ಕೆಲಸ ಮಾಡ್ತೀನಿ. ಇವತ್ತು BLOಗಳಿಗೆ ಅಧಿಕಾರಿಗಳಿಗೆ ಕೆಲವೊಂದು ಫಾರಂಗಳು ಕೊಟ್ಟಾರ. ಹೆಂಗ್ ಫಾರಂಗಳು ಕೊಟ್ಟಾರ? ಆ ಫಾರಂಗಳು ಕೊಟ್ಟಂತ ಟೈಮಲ್ಲಿ ಮನೆಗೆ ಹೋಗಬೇಕು, ಮನೆಗೆ ಹೋಗಿ ಸರ್ವೆ ಮಾಡಬೇಕು. ಸರ್ವೆ ಮಾಡಿದಂತ ಟೈಮಲ್ಲಿ ಅಲ್ಲಿ ಯಾರು ಮಾಲೀಕರು ಯಾರಿದಾರೋ, ಮನೆ ಮಾಲೀಕರು ಯಾರಿದಾರೋ, ಅವ್ರ ಕುಟುಂಬಸ್ಥರು ಯಾರಿದಾರೋ ಅಲ್ಲೋಗಿ ಫಾರಂ ಅನ್ನು ತುಂಬಿಕೊಂಡು ಬರಬೇಕು ಅನ್ನೋಂಥದ್ದು ಅದು ನಿಯಮ ಇರೋದು ಅಂತದ್ದು. ಇವಾಗ ಏನ್ ಮಾಡ್ತಾ ಇದ್ರು ಇವ್ರು ಎಲ್ಲಾರು ಕೂಡ ಕುಂತು ಎಲ್ಲಿ ಬೇಕಲ್ಲಿ ಶಾದಿ ಮಾಲ್ದಲ್ಲಿ ಕುಂತಾರ, ಎಲ್ಲಿ ಬೇಕಲ್ಲಿ ಕೂಡ ದರ್ಗಾದಲ್ಲಿ ಕುಂತಾರ, ಎಲ್ಲಿ ಬೇಕಲ್ಲಿ ಮಸೀದಲ್ಲಿ ಕುಂತ್ಕೊಂಡು ಎಲ್ಲಿಗಳು ಕಳ್ಳು ಅಂದ್ರೆ ಯಾವ ರೀತಿಯಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ರೆ ಎಲ್ಲಿ ಕುಂತರ ಅಲ್ಲಿಂದೇ ಅದೇ ಮನೆ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಗುಂಪಾಗಿ ಅವ್ರು ಕರೆಸ್ಕೊಳ್ಳೋದು, ಅಲ್ಲೇ ಮತದಾರ ಪಟ್ಟಿಯನ್ನು ಅಲ್ಲೇ ತುಂಬುವಂತ ಕೆಲಸ, ಫಾರಂ ತುಂಬುವಂತ ಕೆಲಸ ಎಲ್ಲರೂ ಕೂಡ ಮಾಡುವಂತ ಕೆಲಸ ಮಾಡ್ತಾ ಇದಾರ. ಇವತ್ತು ಈ ರೀತಿ ಮಾಡಕ್ಕೆ ಏನ್ ಕಾನೂನಲ್ಲಿ ಅವಕಾಶ ಇದೆನಾ? ಕಾನೂನಲ್ಲಿ ಎಲ್ಲಿ ಅವಕಾಶ ಇಲ್ಲ. ಆದ್ರೆ ಕೂಡ ಇವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಂದ್ರೆ ಈ ರೀತಿ ಮೋಸ ಮಾಡಂತ ಕೆಲಸ ಇವತ್ತು BLO ಅಂದ್ರೆ ಅಧಿಕಾರಿಗಳು ಇವತ್ತು ಮೋಸ ಮಾಡಂತ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಅರೆಸ್ಟ್ ಮಾಡಂತ ಹೇಳಿದೀನಿ. ಜೊತೆ ಅವ್ರ ಕ್ರಮ ಕೂಡ ಆಗಂತ ಕೆಲಸ ಆಗ್ಬೇಕನ್ನಂತ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ತನಕ ಕೂಡ ರಾಜ್ಯದಲ್ಲಿ ಆಗಿರುವಂತ SIR ಅನ್ನು ನಾನು ಗಟ್ಟಿಯಾಗಿ ಹೇಳ್ತೀನಿ. ಇಲ್ಲಿ ಒಂದು ವಾರದಿಂದ ನಡ್ತಿರುವಂತ SIR ಏನು ನಡೀತಾ ಇದೆನೋ SIR ವಿಚಾರದಲ್ಲಿ ಏನ್ ಇವತ್ತು BLOಗಳು ಏನ್ ಇವತ್ತು ಈ ರೀತಿ ನಡ್ಕೊಂಡಿದಾರೋ, ಯಾವ ರೀತಿಯಲ್ಲಿ ಮೋಸ ಮಾಡ್ತಾ ಇದಾರೋ
ಇವತ್ತು ಬಹಳಷ್ಟು ವಿಡಿಯೋಗಳು ಇದಾವೆ, ಇಲ್ಲ ಅನ್ನೋಲ್ಲ, ಎಲ್ಲೆಲ್ಲಿ ಕುಂತಾರ ಏನೇನು ಮಾಡಿದಾರೆ ಎಲ್ಲ ವಿಡಿಯೋಗಳು ಇದಾವ. ಅದಕ್ಕೋಸ್ಕರವಾಗಿ ಇವತ್ತು ನಡೆದಂತ SIR ವಿಚಾರದಲ್ಲಿ, ರಾಜ್ಯದಲ್ಲಿ ಆಗ್ತಾ ಇರುವಂತ SIR ವಿಚಾರದಲ್ಲಿ ಏನ್ ಈ BLOಗಳು ಏನ್ ನಡ್ಕೊಂತ ಇದ್ರೋ ತಕ್ಷಣ ಇದ್ರ ರದ್ದು ಮಾಡ್ಬೇಕನ್ನಂತ ಒತ್ತಾಯವನ್ನು ಕೂಡ ಮಾಡ್ತೀನಿ ನಾನು. ಯಾಕಂದ್ರೆ ಇವತ್ತು ಕೇಂದ್ರದ ಚುನಾವಣಾ ಆಯೋಗ ಇವತ್ತು ಅವರು ಮಾನಿಟರೈಸ್ ಅಲ್ಲಿ ಕಂಗಾಲದಲ್ಲಿ ಅವ್ರದ್ದು ಇವತ್ತು ನಡಿಬೇಕಾದಂತ SIR ಅನ್ನ ಇವತ್ತು ಏನಾಗ್ತಾ ಇದೆ ಅಂತ ಒಂದು ಕಡೆ ಇವತ್ತು ಕೇಂದ್ರದ ಚುನಾವಣೆ ಆಯೋಗ ಮೇಲು ಉಸ್ತುವಾರದಲ್ಲಿ ನಡಿಬೇಕಾದಂಥದ್ದು ಅದು ಎಲ್ಲವನ್ನು ಕೂಡ ಏನೇನ್ ನಿಯಮಗಳಿದೆ ಎಲ್ಲವನ್ನು ಕೂಡ ಗಾಳಿಗೆ ತೂರಿ ಈ ರಾಜ್ಯದಲ್ಲಿದ್ದಂತ ಇವತ್ತು ಏನು SIR ಉಸ್ತುವಾರಿಗಳ ಅಧಿಕಾರಿಗಳಿದಾರೋ ಏನು ಅನಾಹುತ ಮಾಡಬಾರ್ದಾಯ್ತು ಎಲ್ಲ ಕೂಡ ಇವತ್ತು ಈ ರಾಜ್ಯದಲ್ಲಿದ್ದಂತ ಉಸ್ತುವಾರಿಗಳಾದಂತ ಅಧಿಕಾರಿಗಳು ಮಾಡಂತ ಕೆಲಸ ಆಗ್ತಾ ಇದೆ. ಇವತ್ತು ನಾನು ಒತ್ತಾಯ ಮಾಡ್ತೀನಿ, ಎಂತ ಪರಿಸ್ಥಿತಿಯಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣ, ಅವ್ರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇರೋ ಕಾರಣ ನಾನು ಒತ್ತಾಯ ಮಾಡ್ತೀನಿ. ಯಾವ ರೀತಿಯಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ಆಗಿದೆ, ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಲ್ಲಿ ಮಾಡಿದಾರೋ ಆ ಪಶ್ಚಿಮ ಬಂಗಾಳದಲ್ಲಿ ಮಾಡುವಂತ ಟೈಮಲ್ಲಿ ಅಲ್ಲಿ ಉಸ್ತುವಾರಿ ಅಧಿಕಾರಿಗಳನ್ನ ನೇಮಕ ಯಾರು ಮಾಡಿದಂದ್ರೆ ಕೇಂದ್ರ ಚುನಾವಣಾ ಆಯೋಗ. ಮೇಲು ಉಸ್ತುವಾರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ SIR ಆಗಂತ ಟೈಮಲ್ಲಿ ಇದನ್ನ ಮೇಲು ಉಸ್ತುವಾರಿ ಕೊಡಂತ ಕೆಲಸ ಕೇಂದ್ರದ ಚುನಾವಣೆ ಆಯೋಗಕ್ಕೆ ಮೇಲು ಉಸ್ತುವಾರಿಯನ್ನು ಕೊಟ್ಟಿದ್ರು. ಪಶ್ಚಿಮ ಬಂಗಾಳದಲ್ಲಿ ಆ ರೀತಿಯಲ್ಲಿ ಏನ್ ಮಾಡಿದ್ರು, ಬಿಹಾರದಲ್ಲಿ ಕೂಡ ಅದೇ ರೀತಿಯಲ್ಲಿ ಮಾಡಿದ್ರು, ಕರ್ನಾಟಕದಲ್ಲಿ ಕೂಡ ಕೇಂದ್ರ ಚುನಾವಣಾ ಆಯೋಗದ ಮೂಲಕನೇ ಮೇಲು ಉಸ್ತುವಾರಿಯನ್ನು ಕೊಟ್ಟು ಇದು SIR ನಡಿಬೇಕನ್ನಂತ ಒತ್ತಾಯವನ್ನು ಕೂಡ ಮಾಡ್ತೀನಿ. ಯಾಕಂದ್ರೆ ಇವತ್ತು ಎಲ್ಲ ಕಡೆ ಕೂಡ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರದ ಚುನಾವಣೆ ಆಯೋಗ ಮೇಲು ಉಸ್ತುವಾರಿ ನಡೆಯುವಂತ ಟೈಮಲ್ಲಿ ಅಲ್ಲಿ ಯಾರ್ಯಾರಿದ್ರು, ಹೈಕೋರ್ಟ್ ಜಡ್ಜ್ಗಳಿದ್ರು, ರಿಟೈರ್ಡ್ ಹೈಕೋರ್ಟ್ ಜಡ್ಜ್ಗಳಿದ್ರು, ಬಹಳಷ್ಟು ಸೀನಿಯರ್ ಮೋಸ್ಟ್ ಆಫೀಸರ್ಸ್ ಕೂಡ ಇನ್ವಾಲ್ವ್ಮೆಂಟ್ ಆಗಿದ್ರು. ಕೇಂದ್ರದ ಚುನಾವಣೆ ಆಯೋಗ ಏನು ಅಲ್ಲಿ ಮೇಲು ಉಸ್ತುವಾರಿ ಇದೆಯಲ್ಲ ಅವ್ರ ಸಮ್ಮುಖದಲ್ಲಿ ನಡೀತಾ ಇತ್ತು. ಇವತ್ತು ಈ ಸರ್ಕಾರ ಏನಿದೆನೋ ಇವತ್ತು ಎಲ್ಲ ಒಂದು ಕಡೆ ಮೋಸ ಮಾಡಬೇಕು ಅನ್ನಂತ ಕಾರಣದಿಂದ ಯಾವ ರೀತಿಯಲ್ಲಿ ಹಿಂದೆ ಹೆಂಗ್ ಮೋಸ ಮಾಡ್ಕೊಂಡ್ ಬಂದಾರೋ ಅದೇ ರೀತಿಯಲ್ಲಿ ಮೋಸ ಮಾಡಬೇಕು ಅನ್ನಂತ ಕಾರಣದಿಂದ ಇವತ್ತು ಮುಖ್ಯಮಂತ್ರಿಗಳು ಶಾಮೀಲಾಗಿ ಇವತ್ತು ಮತದಾರ ಇದನ್ನು ಒಂದು ರೀತಿಯ ದಿಕ್ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ನಾನು ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಲ್ಲಿ ಆಗಿದೆ, ಬಿಹಾರದಲ್ಲಿ ಯಾವ ರೀತಿಯಲ್ಲಿ ಆಗಿದೆ, ಅದೇ ರೀತಿಯಲ್ಲಿ ಆಗಬೇಕನ್ನಂತ ಒತ್ತಾಯವನ್ನು ಮಾಡ್ತೀನಿ.